ವಿಧಾನ ಪರಿಷತ್ ಸದಸ್ಯರಾಗಿ ಶಾಂತಾರಾಮ ಸಿದ್ದಿ ಅವರು ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಇಂದು ಯಲ್ಲಾಪುರ ಬಳಿಯ ಹಿತ್ಲಳ್ಳಿಯ ಮನೆಗೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದರು। ಈ ವೇಳೆ ಮಾತನಾಡಿದ ಸಚಿವರು ಶಾಂತಾರಾಮ ಸಿದ್ದಿ ಅವರನ್ನು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿದ ನಮ್ಮ ಸರ್ಕಾರಕ್ಕೊಂದು ಹೆಮ್ಮೆ ಅಂತ ಹೇಳಿದರು। ಕಾಡು ಮೇಡು ಗುಡ್ಡ ಬೆಟ್ಟ ಜರಿ ತೊರೆಗಳ ನಡುವೆ ಒಂದು ಪುಟ್ಟ ಮನೆಯಲ್ಲಿ ಅವರ ಬದುಕು ಸಾಗ್ತಾ ಇದೆ। ಪದವೀಧರನಾಗಿರುವ ಶಾಂತಾರಾಮ ಸಿದ್ದಿ ಅವರು ವನವಾಸಿಗಳ ಮಧ್ಯೆ ನಿಂತುಕೊಂಡು ಸಮಾಜದ ಕಟ್ಟಕಡೆಯ ಮನುಷ್ಯರನ್ನು ಕಾಡಿನ ಮಧ್ಯೆ ಸಂಘಟನೆ ಮಾಡ್ತಾ ಅವರಿಗೆ ರಾಷ್ಟ್ರೀಯತೆಯನ್ನು ಹೇಳ್ತಾ ಅವರ ಮನದಲ್ಲಿ ರಾಷ್ಟ್ರಭಕ್ತಿಯನ್ನು ಬಿತ್ತುತ್ತಾ ಎಲ್ಲರನ್ನ ಒಗ್ಗೂಡಿಸುವಂಥ ಒಂದು ಮಾಡುವಂಥ ಕೆಲಸಗಳಿಗೆ ಕೈ ಇಕ್ಕಿರುವುದನ್ನು ಕಂಡೆ। ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷವನ್ನು ಕಾರ್ಯಕರ್ತರ ಪಾರ್ಟಿ ಅಂತ ಕರೆಯೋದು ರೂಢಿ। ಇವತ್ತು ಶಾಂತಾರಾಮ ಸಿದ್ದಿ ಅಂತ ಕಟ್ಟಕಡೆಯ ಮನುಷ್ಯನಿಗೆ ಮೇಲ್ಮನೆಯ ಚಿಂತಕರ ಚಾವಡಿಯಲ್ಲಿ ಒಂದು ಸ್ಥಾನ ಕಲ್ಪಿಸುವುದರ ಮೂಲಕ ಇಡೀ ರಾಜಕಾರಣ ವ್ಯವಸ್ಥೆಯೇ ದಿಗ್ಭ್ರಮೆಯಾಗಿ ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದು, ಈ ವನವಾಸಿ ಜನಾಂಗದವರಿಗೆ ಕೊಟ್ಟಿರುವಂಥ ಅವಕಾಶ ಅದ್ಭುತ ಅನ್ನುವಂಥ ಒಂದು ಭಾವನೆಗಳು ಜನಸಾಮಾನ್ಯರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಮೂಡಿಬಂದಿದೆ। ಅನೇಕ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಇಷ್ಟರವರೆಗೆ ದುಡಿತಾ ಇದ್ದೀವಿ, ನಮ್ಮಂಥ ಒಬ್ಬ ಕಾರ್ಯಕರ್ತನಿಗೆ MLC ಸ್ಥಾನ ಸಿಕ್ಕಿದ್ದು ನೋಡಿ ನಮಗೆ ಸಿಕ್ಕಿದಷ್ಟು ಸಂತೋಷ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು। ಈ ವೇಳೆ ಸ್ಥಳೀಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು। ಸಚಿವರೆಲ್ಲ ಮನೆಗೆ ಬರೋದಿಲ್ಲ, ಎಲ್ಲೋ ಸಮಾರಂಭ ಮಾಡಿ ಹಾಲ್ಗಳಲ್ಲಿ ಇಲ್ಲೆಲ್ಲೋ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡೋದಿದೆ। ಆದರೆ ಅವರು ಹೇಳಿದರು ಬೆಳಗ್ಗೆ 8:30ರಿಂದ 9 ಗಂಟೆಗೆ ಬರ್ತೇನೆ ಅಂತ, ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದಿದ್ದಾರೆ। ಅಂದರೆ ಅವರ ದೃಷ್ಟಿಕೋನ ಹೇಗೆ ಮನುಷ್ಯನ ಮೂಲ ಹೇಗಿದೆ ಅಂತ ನೋಡುವಂಥದ್ದು ಅಂದ್ಕೊಂಡಿದ್ದೀನಿ ನಾವು ಹೊರಗಡೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಜುಬ್ಬ ಹಾಕ್ಕೊಂಡು ಕಾರಲ್ಲಿ ಹೋಗ್ಬಿಡ್ಬೋದು, ಆದರೆ ಮನೆಗೆ ಬಂದಾಗ ಊರಿಗೆ ಬಂದಾಗ ಆ ದಾರಿ ನೋಡಿದಾಗ ಆ ಪರಿಸ್ಥಿತಿ ನೋಡಿದಾಗ ಅರ್ಥ ಆಗುತ್ತೆ। ಅದನ್ನ ಅರ್ಥ ಮಾಡ್ಕೊಳ್ಳೋಗೋಸ್ಕರ ಅವ್ರು ಬಂದಿರೋ ನಾನು ಅಂದ್ಕೊಳ್ತೀನಿ।